ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತು ಪ್ರಮುಖವಾಗಿ ನಾನು ಚರ್ಚೆ ಮಾಡ್ತಿರೋಂಥ ವಿಷಯ ಅಂದರೆ, ಎಲ್ಲೋ ಒಂದು ಕಡೆ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದ್ರ ಬಗ್ಗೆ. ಯಾಕಂದರೆ ನಾವು ಸಾಕಷ್ಟು ಸತಿ ನೋಡ್ತಿರ್ತೀವಿ, ರೈತರು ಯಾವುದೇ ರೀತಿ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಇಲ್ದಂಗೆ ನಾವು ಡೈರೆಕ್ಟಾಗಿ ಹೊಲಗಳಿಗೆ ಹೋಗಿ ಸ್ಪ್ರೇ ಮಾಡ್ತಿರ್ತೀವಿ. ಸುಮಾರು ಸತಿ ನೋಡಿರ್ತೀವಿ, ಸ್ಪ್ರೇ ಮಾಡೋ ಅಂಥ ನಾಜಲ್ಗಳು ಬ್ಲಾಕ್ ಆಗಿರ್ತವೆ, ಅದನ್ನ ಬಾಯಲ್ಲೇ ಕ್ಲೀನ್ ಮಾಡ್ತಿರ್ತಾರೆ. ಕೆಲವು ಸತಿ ಕ್ಯಾನ್ಗಳನ್ನ ಬಳಕೆ ಮಾಡ್ತಿರ್ತೀವಿ, ಅವು ಸೋರಿಕೆ ಆಗ್ತಿರ್ತವೆ. ಇನ್ನೊಂದು ಕೆಲವು ಸತಿ ನೋಡ್ತೀವಿ, ಯಾವುದೇ ರೀತಿ ನಾವು ನಮಗೆ ಏನು ಸುರಕ್ಷಿತ ಉಡುಪುಗಳು ಅಂತ ನಾವೇನು ಕರಿತೀವಿ, ಮಾಸ್ಕ್ ಕೂಡ ಹಾಕದಂಗೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಿರ್ತೀವಿ. ಬಟ್ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು, ಈ ರೈತರು ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ತಗೋಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಿರ್ತೀವಿ. ಆ ವಿಚಾರವಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾವು ಕೀಟನಾಶಕಗಳನ್ನ ತರ್ತೀವಿ, ಮಾರುಕಟ್ಟೆಯಿಂದ ತರಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಕೀಟನಾಶಕಗಳು ತರಬೇಕಾದ್ರೆ ಜನರಲ್ ಆಗಿ ಏನಾಗುತ್ತೆ, ಮೊದಲನೇದಾಗಿ ನಾವು ಮಾಹಿತಿ ಇಟ್ಕೊಳ್ಳಿ ಅಂತೀವಿ. ಯಾಕಂದ್ರೆ ನನ್ಗೆ ಬೆಳೆಗೆ ಬಂದಿರುವಂಥ ಸಮಸ್ಯೆ ಏನು, ಆ ಸಮಸ್ಯೆಯಲ್ಲಿ ನನ್ಗೆ ಬೇಕಾಗಿರೋದು ಕೀಟನಾಶಕನ, ಶಿಲೀಂಧ್ರನಾಶಕನ ಅಥವಾ ಬೇರೆ ಇನ್ನೊಂದು ಪದಾರ್ಥನ ಅಂತ ತಿಳ್ಕೊಂಡು ನನಗೆ ಬೆಳೆಗೆ ಬೇಕಾಗಿರುವಂಥ ಬಂದಿರುವಂಥ ಕಾಯಿಲೆ ಅಥವಾ ರೋಗ ಕೀಟನ ಹತೋಟಿ ಮಾಡುವಂಥ ಶಿಲೀಂಧ್ರನಾಶಕಗಳನ್ನ ಮೊದಲು ನಾವು ಮಾಹಿತಿ ಇಟ್ಕೋಬೇಕು. ಎರಡನೇದಾಗಿ ಪ್ರಮಾಣ, ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಶಿಫಾರಸು ಪ್ರಮಾಣ ಬಹಳ ಮುಖ್ಯ. ಯಾಕಂದರೆ ನಾವೆಲ್ಲೋ ಒಂದು ಕಡೆ ಅರ್ಧ ml 1 ml ಪರ್ ಲೀಟರ್ ರೆಕಮೆಂಡ್ ಮಾಡಿರ್ತೀವಿ. ಬಟ್ ರೈತರಲ್ಲಿ ಒಂದು ಅನಿಸಿಕೆ ಏನಂದರೆ, ಜಾಸ್ತಿ ವಿಷ ಹಾಕಿದ್ರೆ ಜಾಸ್ತಿ ಹುಳ ಸಾಯುತ್ತೆ ಅಂತ. ಮೊದಲಿಂದನೂ ಅದೊಂದು ಪದ್ಧತಿ. ಆ ವಾಡಿಕೆಯಲ್ಲಿ ಏನಾಗುತ್ತೆ, ನಾವು 1 ml ಇದ್ರೆ 2 ml 3 ml ನಾವು ಬಳಕೆ ಮಾಡ್ಕೋತೀವಿ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಆ ವಿಷ ಜಾಸ್ತಿ ಬಳಕೆ ಮಾಡೋದ್ರಿಂದ ನಮಗೂ ದುಷ್ಪರಿಣಾಮ. ಇನ್ನೊಂದಲ್ಲಿ ಪರಿಸರದಲ್ಲಿ ನಾವೇನ್ ಕೀಟಗಳನ್ನ ಇವತ್ತು ಹತೋಟಿ ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕಾರಣ ಅನ್ನೋದಂದ್ರೆ ಓವರ್ ಡೋಸ್ ಕೊಡೋದ್ರಿಂದ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಹತೋಟಿ ಮಾಡೋದು ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಎರಡನೇದಾಗಿ ನಾವು ಪಾಲಿಸಬೇಕಾಗಿರೋದು ಶಿಫಾರಸು ಪ್ರಮಾಣ ರಾಸಾಯನಿಕಗಳನ್ನೇ ಬಳಕೆ ಮಾಡಬೇಕು. ಸೊ ಅದು ಬಳಕೆ ಮಾಡಿದಾಗ ನಮಗೆ ಒಂದ್ ಕಡೆ ಪರಿಸರಕ್ಕೂ ಹೆಚ್ಚಾಗಿ ವಿಷ ಹೋಗಲ್ಲ, ನಮಗೂ ಯಾವುದೇ ರೀತಿ ತೊಂದರೆಗಳಿಲ್ದಂಗೆ ಆಗತ್ತೆ. ಸೊ ಹಂಗಾಗಿ ಶಿಫಾರಸು ಪ್ರಮಾಣದಲ್ಲೇ ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು. ಮೂರನೇದಾಗಿ ನಾವು ಸ್ಪ್ರೇ ಮಾಡಬೇಕಾದ್ರೆ ಜನರಲ್ ಆಗಿ ರೈತರಿಗೆ ಸುರಕ್ಷಿತ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ. ಆ ಸುರಕ್ಷಿತ ಉಡುಪುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳೋದು ಮೂರನ್ನಂತೂ ಕಂಪಲ್ಸರಿ ಹಾಕೊಳ್ಳಿ ಅಂತೀವಿ. ಒಂದು ಮಾಸ್ಕ್, ಯಾಕಂದ್ರೆ ಉಸಿರಾಟ, ಸಾಕಷ್ಟು ಕೀಟನಾಶಕಗಳು ನಮ್ಮ ದೇಹಕ್ಕೆ ಸೇರೋದೇ ಉಸಿರಾಟದಿಂದ. ಹಂಗಾಗಿ ಕಂಪಲ್ಸರಿ ನಾವು ಸಿಂಪಡಣೆ ಮಾಡೋ ಟೈಮಲ್ಲಿ ಒಂದು ಮಾಸ್ಕ್ನ ಹಾಕೋಬೇಕಾಗತ್ತೆ. ಎರಡನೇದಾಗಿ ನೇರವಾಗಿ ವಿಷ ಸಿಗೋದು ಅಂತಂದ್ರೆ ಒಂದು ಕಣ್ಣು. ಸೊ ಕಣ್ಣಿಗೆ ಗಾಳಿ ಮುಖಾಂತರ ವಿಷ ಬರೋದ್ರಿಂದ ಅದನ್ನ ತಡೆಯೋದಕ್ಕೆ ಅಟ್ಲೀಸ್ಟ್ ಗಾಗಲ್ಸ್, ನಾವೇನು ಕನ್ನಡಕ ಹಾಕ್ತಿವಿ, ಆ ಕನ್ನಡಕಗಳನ್ನ ಒಂದು ಕಂಪಲ್ಸರಿ ಹಾಕೊಳ್ಳಿ. ಯಾಕಂದ್ರೆ ನೇರವಾಗಿ ವಿಷ ಕಣ್ಣಿಗೆ ಬಿದ್ದಾಗ ಕಣ್ಣಿಗೆ ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಗಾಗಲ್ಸ್ನ ಬಳಕೆ ಮಾಡ್ಕೊಳಕ್ಕೆ ಹೇಳ್ತೀವಿ. ಮೂರನೇದಾಗಿ ನಮ್ಮ ದೇಹ, ಸ್ಕಿನ್, ಏನು ನಾವು ಇವತ್ತು ನಮ್ಮ ಶರೀರದ ಮೇಲೆ ಏನು ಚರ್ಮ ಇದೆ, ಸೊ ಆ ಚರ್ಮನೂ ಉಸಿರಾಟ ಮಾಡೋದ್ರಿಂದ ಕೆಲವು ಸತಿ ಏನಾಗುತ್ತೆ, ಆ ರಾಸಾಯನಿಕಗಳು ಚರ್ಮದ ಮೇಲೆ ಬಿದ್ದಾಗ ಅಲ್ಲಿ ಸುಡೋ ಅಂಥದ್ದು, ಸ್ಕಾರ್ಚಿಂಗ್ ಆಗೋದು ಏನೋ ಒಂದು ನೋಡ್ತಿರ್ತೀವಿ. ಆ ಒಂದು ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋದಕ್ಕೆ ಸುರಕ್ಷಿತ ಉಡುಪು ಅಂತ ನಾವೇನು ಕರಿತೀವಿ, ಅಟ್ಲೀಸ್ಟ್ ಫುಲ್ ತೋಳಿನ ಶರ್ಟ್ ಆಗಿರ್ಬೋದು, ಉದ್ದ ಉಡುಪಿನ ಡ್ರೆಸ್ಗಳನ್ನ ಹಾಕೊಂಡಾಗ ಸಿಂಪಡಣೆ ಮಾಡೋ ಟೈಮಲ್ಲಿ ರಾಸಾಯನಿಕಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳೋದನ್ನ ಅವಾಯ್ಡ್ ಮಾಡಿ, ಇದು ಒಂದು ನಮಗೆ ಸಹಕಾರಿಯಾಗತ್ತೆ. ಮತ್ತೆ ಮೂರನೇದಾಗಿ ನಮಗೆ ರಾಸಾಯನಿಕಗಳ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಯಾಕಂದ್ರೆ ನಾವು ಏನೇ ರಾಸಾಯನಿಕ ಬಳಕೆ ಮಾಡ್ತಿದೀವಿ ಅಂದ್ರೆ, ಪ್ರತಿ ಸತಿ ನಾವು ಔಷಧಿ ಅಂಗಡಿಗೆ ಹೋದಾಗ ಒಂದು ಬಾಟಲ್ ತಗೊಂಡ್ರೆ ಅದ್ರ ಜೊತೆ ಒಂದು ಚೀಟಿ ಕೊಟ್ಟಿರ್ತಾರೆ. ಸೊ ಅದು ಬಹಳ ಮುಖ್ಯವಾಗಿ ಓದಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅದ್ರಲ್ಲಿ ಒಂದ್ ಕಡೆ ಶಿಫಾರಸು ಪ್ರಮಾಣ ಆಗಿರ್ಬೋದು, ಅದರಿಂದ ಡೋಸೇಜ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತಾರೆ. ಬಹಳ ಮುಖ್ಯ ಅದ್ರಲ್ಲಿ ಆಂಟಿಡೋಟು ಕೊಡ್ತಾರೆ. ಈ ಕೆಲವು ಸತಿ ಅಕಸ್ಮಾತ್ ಆಗಿ ವಿಷ ನಮ್ಗೆ ಸೇರಿದಾಗ, ಅಲ್ಲಿ ಸಡನ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ಬೇಕು ಅಂದಾಗ ನಮ್ಗೆಲ್ಲೋ ಒಂದ್ ಕಡೆ ಅದ್ರದ್ದು ಆಂಟಿಡೋಟು ಬೇಕಾಗ್ತವೆ. ಸೊ ಅಂತ ಟೈಮಲ್ಲಿ ಆ ರಾಸಾಯನಿಕ ಜೊತೆ ಬರುವಂತ ಚೀಟಿಗಳೇನಿರ್ತವೆ, ಅದ್ರಲ್ಲಿ ಆಂಟಿಡೋಟ್ ಏನಿದೆ ಅದ್ರ ಬಗ್ಗೆನೂ ಸ್ವಲ್ಪ ನಾವು ಗಮನ ಹರಿಸ್ಕೊಂಡಿರ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು.
ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.